ಇಂದು ಅತ್ತಾಪುರ ಅನುಭವ ಮಂಟಪದಲ್ಲಿ ಒಳ್ಳೆ ಒಂದು ಆರೋಗ್ಯಕರ ಒಂದು ಕ್ಯಾಂಪ್ ಮಾಡಿದ್ದಾರೆ. ಈ ಒಂದು ನಿಮಿತ್ತವಾಗಿ ಈ ಅನುಭವ ಮಂಟಪದಲ್ಲಿ ಒಂದು ಅಂದರೆ ಈ ಹೈದರಾಬಾದ್ದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಲಿಂಗಾಯತ ಸಮಾಜಕ್ಕಾಗಿ ಒಂದು ಆರೋಗ್ಯವಂತ ಇರಬೇಕಾಗಿ ಅವರ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಒಂದು ವಿಷಯ ಪ್ರಸ್ತಾವ ಮಾಡಿ ಅನೇಕ ದಿನಗಳಿಂದ ಇದರ ಹಿಂದೆ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಒಂದು ನಿಮಿತ್ತವಾಗಿ ಈ ಒಂದು ಕ್ಯಾಂಪ್ಗೆ ಫ್ರೀ ಕ್ಯಾಂಪ್ ಅಂದರೆ ಯಾವುದೇ ಶುಲ್ಕ ಇಲ್ಲದೆ ಅವರು ಒಂದು ಈ ಅನುಭವ ಮಂಟಪದ ಪರವಾಗಿ ಒಂದು ಫ್ರೀ ಕ್ಯಾಂಪ್ ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ನಿಟ್ಟಿನಲ್ಲಿ ಅನೇಕ ಜನರು ಇಂದು ಬಂದು ಈ ಒಂದು ಉಚಿತವಾದ ಒಂದು ಟೆಸ್ಟ್ ಮಾಡಿಕೊಳ್ಳುವ ಮೂಲಕ ಎಲ್ಲರೂ ಇದರ ಒಂದು ಶಿಬಿರದ ಒಂದು ಉಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಬಸವಾನುಭವ ಮಂಟಪ ವತಿಯಿಂದ ಇವತ್ತು ಜೋಯ್ ಹಾಸ್ಪಿಟಲ್ದವರು ಸೇರಿಕೊಂಡು ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೇವೆ. ಸ್ಪೆಷಲಿ ನಮ್ಮ ಲಿಂಗಾಯತ್ ಸಮಾಜದವರಿಗೆಲ್ಲ ಅನುಕೂಲ ಆಗಲಿ, ಅವರಿಗೆಲ್ಲ ಉಪಯೋಗ ಆಗಲಿ ಅಂತ ಇವತ್ತು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲಾನು ಅಂತ ಹೇಳ್ತಾರೆ ಬಸವಣ್ಣನವರು. ಅದಕ್ಕೋಸ್ಕರ ನಮ್ಮ ವತಿಯಿಂದ ನಮ್ಮ ಲಿಂಗಾಯತ್ ಸಮಾಜದವರಿಗೆ ಎಷ್ಟಾಯಿತು ಅಷ್ಟು ಮಟ್ಟಿಗೆ ನಾವು ಇದಕ್ಕೆ ಹೆಲ್ಪ್ ಮಾಡಬೇಕಂತ ಮುಂದೆ ಬಂದಿದ್ದೇವೆ. ಅದಕ್ಕೆ ಇವರೆಲ್ಲರೂ ಸಹಕರಿಸ್ತಾನೂ ಇದ್ದಾರೆ. ಇವರಿಗೋಸ್ಕರ ನಮ್ಮ ಜನರಿಗೋಸ್ಕರ ನಮ್ಮ ಜೋಯ್ ಹಾಸ್ಪಿಟಲ್ದವರಲ್ಲಿ ನಮ್ಮ ಅಣ್ಣವರು ನಾವೆಲ್ಲ ಕೇಳ್ಕೊಂಡಿದ್ದೇವೆ. ನಮ್ಮ ಜನರಿಗೆ ಏನಾದರೂ ಉಪಯೋಗ ಆಗಬೇಕು ಅಂತ ತಮ್ಮಲ್ಲಿ ಬಂದ ಮೇಲೆ ನಮ್ಮ ಜನರು ಲಿಂಗಾಯತ್ ಸಮಾಜದವರು ಅಂತ ಹೇಳಿದ ಮೇಲೆ ನಮ್ಮ ವತಿಯಿಂದ ಏನಾದರೂ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಆಗಲಿ, ಏನೋ ಡಿಸ್ಕೌಂಟ್ ಆಗಲಿ, ನಮ್ಮ ವತಿಯಿಂದ ಎಷ್ಟಾಯಿತು ಅಷ್ಟು ಉಪಯೋಗ ಅವ್ರಿಗೆ ಆಗಬೇಕು, ಅನುಕೂಲ ಆಗಬೇಕು ಅಂತ ನಾವೆಲ್ಲರೂ ಬಯಸ್ತಾ ಇದ್ದೀವಿ. ಇವತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ. ಅವರೆಲ್ಲರೂ ಇದರ ಉಪಯೋಗ ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾನು ಹೇಳ್ತೀನಿ. ಇದರಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳೇ ಭಾಗವಹಿಸಿದ್ದಾರೆ. ಈ ಪ್ರಮಾಣದ ನಿಮ್ದು ಏನು ಪಾತ್ರ ಇದರಲ್ಲಿ? ಹೆಣ್ಮಕ್ಳು ಭಾಗವಹಿಸಿದ್ದಾರೆ ಮತ್ತು ಇನ್ನೂ ವಹಿಸಬೇಕು ಅಂತ ನಾವು ಸ್ಪೆಷಲಿ ಹೆಣ್ಮಕ್ಳ ಸಲುವಾಗಿ ನಾವು ಗೈನಕಾಲಜಿಸ್ಟ್ ಆಗಲಿ, ಹೆಣ್ಮಕ್ಳು ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಡಾಕ್ಟರ್ಗಳಿಗೆ ಸ್ಪೆಷಲಿ ನಾವು ರಿಕ್ವೆಸ್ಟ್ ಮಾಡಿ ಅವರಿಗೆ ಅಪ್ರೋಚ್ ಮಾಡಿ ಅಪಾಯಿಂಟ್ ಮಾಡಿದ್ದೇವೆ. ಅವರೆಲ್ಲ ಅದ್ರ ಉಪಯೋಗ ತಗೊಳ್ಬೇಕು ನಮ್ಮ ಹೆಣ್ಮಕ್ಳು ಅಂತ ನಾವೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ದು ಯಾವ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ? ಮುಂದಿನ ದಿನಗಳಲ್ಲೂ ನಾವು ಎಷ್ಟಾಯಿತು ಅಷ್ಟು ನಾವು ನಮ್ಮ ಜನರಿಗೋಸ್ಕರ ನಾವು ಅರ್ಧ ರಾತ್ರಿನೂ ಏನಾದರೂ ಕೆಲಸ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೆಲ್ತ್ ಇಶ್ಯೂ ಆಗಲಿ, ಹಾಸ್ಪಿಟಲ್ ಸಮಸ್ಯೆ ಇದ್ರೂ ನಾವು ಅರ್ಧ ರಾತ್ರಿ ಅವ್ರಿಗೋಸ್ಕರ ನಿಂತ್ಕೊಂಡು ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀವಿ. ಮೆಗಾ ಕ್ಯಾಂಪ್ ಎಲ್ಲ ಡಾಕ್ಟರ್ಸ್ 9 ಜನ ಡಾಕ್ಟರ್ಸ್ ಕ್ಯಾಂಪ್ ಆರ್ಥೋಪೆಡಿಕ್ಸ್, ಕಾರ್ಡಿಯಾಲಜಿ, ನ್ಯೂರಾಲಜಿ, ಫಿಸಿಷಿಯನ್, ಜನರಲ್ ಡೆಂಟಲ್ ಎಲ್ಲರೂ ಎಲ್ಲ ಸೇವ್ ಮಾಡಿದ್ದಾರೆ. ಎಲ್ಲ ಬ್ರಾಂಚಸ್ ಕಳಿಸಿ ಅನುಕೂಲವಾದ ಮಾಡಿ ಸೇವೆ ಮಾಡೋಣ ಅಂತ ಈಗ ಜನರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಭಾರಿ ಚೆನ್ನಾಗಿ ಬಂದಿದ್ದರು, ಭಾರಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಎಲ್ಲ ಭಾರಿ ಜನ ಬಂದಿದ್ದಾರೆ. ಏನಂದ್ರೆ ಭಾರಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕ್ಯಾಂಪ್ ಅಂದರೆ ಸುಮ್ಮನೆ ಬಂದು ಜನ ತುಂಬಿ ನೋಡಿ ಕಳ್ಸೋದಲ್ಲ, ಸಪ್ರೇಟಾಗಿ ಎಲ್ಲರಿಗೂ ಹಾಕಿ ಟೈಮ್ ಕೊಟ್ಟು ಕ್ಲೀನಾಗಿ BP, ಶುಗರ್ನು, ಆಸ್ಟೋಪೊರೋಸಿಸ್, DMD, PFT, ಲಂಗ್ ಟೆಸ್ಟ್ಗಳು, BP, ಶುಗರ್ ಎಲ್ಲ ನೋಡ್ತಾ ಇದ್ದೀವಿ. ಜನರು ಭಾರಿ ಜನ ಬಂದಿದ್ದಾರೆ. ಆರಾಮಾಗಿ ಎಲ್ಲಕ್ಕೆ ನಿಧಾನವಾಗಿ ನಡೀತಾ ಇದೆ. ಜನರ ಆರೋಗ್ಯ ಬಗ್ಗೆ ತಾವು ಏನು ಹೇಳಲು ಬಯಸ್ತೀರಿ? ಮೇನ್ಲಿ ನಾನು ನೋಡಿರೋದು ಏನಂದರೆ, ಇಲ್ಲಿ ನಮ್ಮ ಹಾಸ್ಪಿಟಲ್ ಬಂದು ನಮ್ಮ ಜನ ನೋಡ್ತಾರೆ ಅಂತ ಶುಗರು, BP, ಕಾಲು ನೋವುಗಳಿಂದ ಭಾರಿ ಕಷ್ಟದಲ್ಲಿದ್ದಾರೆ. ಆದರೆ ಅವಕ್ಕಾಗಿ ಅಷ್ಟು ತೋರಿಸ್ಕೊಂಡಿಲ್ಲಂಗಿದ್ರೆ ಅದು ಬೆಳೆದು ಮತ್ತು ಸುಮ್ಮನೆ ಹಾರ್ಟ್ ಅಟ್ಯಾಕು ಬೇರೆ ಎಲ್ಲ ಬರುತ್ತೆ. ಸಡದಾಗಿ BP ಸ್ವಲ್ಪ ಇದ್ದಾಗೆ ಬಂದು ತೋರಿಸ್ಕೊಂಡು ಟ್ಯಾಪ್ ಗುಳಿಗೆ ಎಲ್ಲ ತಗೊಂಡ್ರೆ ಭಾರಿ ಚೆನ್ನಾಗಾಗುತ್ತೆ, ಚೆನ್ನಾಗಿ ಆರಾಮಾಗಿರುತ್ತೆ, ನೋವು ಇರೋಲ್ಲ, ಏನಿರಲ್ಲ. ಹಾಗೆ ಆರ್ಥೋಪೆಡಿಕ್ಸಲ್ಲಿ ಅಷ್ಟು ಸ್ವಲ್ಪ ಕೆಳಗೆ ಕುತ್ಕೊಳ್ಳೋದು, ಮೆಟ್ಲತ್ತದು ಕಮ್ಮಿ ಮಾಡ್ಕೊಂಡು
ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಭಾರಿ ಆಪ್ರೇಷನನ್ನು ತಡಿಬೋದು ನಾವು. ಅದಕ್ಕಾಗಿ ನಾವು ಕ್ಯಾಂಪ್ ಮಾಡಿ ಜನಕ್ಕೆ ತಿಳಿಸೋಣ ಅಂತ. ಈಗ ಯಾವ ರೀತಿ ಜನರು ಈ ಕ್ಯಾಂಪ್ ಉಪಯೋಗಿಸಬೇಕು, ಅದೇ ರೀತಿಯಾಗಿ ಜನರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು? ಇದೇನಪ್ಪ ಅಂದರೆ ಒಂದು ಮೆಗಾ ಕ್ಯಾಂಪು. ಎಲ್ಲ ಜನ ಬಂದು ಇಲ್ಲಿಗೆ ಬಂದು ತೋರಿಸ್ಕೊಂಡ್ರೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ಬರೀ ಒಂದು ನಾನೇನೋ ಆರ್ಥೋಪೆಡಿಕ್ಸ್ ಅಂತ ಹೇಳಿ ನಾನು ಮೂಳೆ ಡಾಕ್ಟರ್ ಬರೀ ಮೂಳೆ ನೋಡೋದಲ್ಲ, BP, ಶುಗರು, ನ್ಯೂರಾಲಜಿ, ಯೂರಾಲಜಿ ಎಲ್ಲರೂ ಬಂದು ನೋಡಿ ತೋರಿಸ್ಕೊಂಡು ಫುಲ್ ಹೋಲ್ ಪ್ಯಾಕೇಜಲ್ಲಿ ನೋಡ್ಕೊಂಡು ಕ್ಲೀನಾಗಿ ಮಾಡ್ಬೋದು ಅದಕ್ಕೆ. ಅದರಿಂದ ಅದು ಏನಾಗುತ್ತೆ ಅಂದರೆ ಬರೀ ಒಂದೇ ನೋಡೋದು, ಅದಕ್ಕೆ ಇಲ್ಲಿಗೆ ಹೋಗಿ ಇರಲಿಲ್ಲ, ಒಂದೇ ಕಡೆ ಎಲ್ಲ ನೋಡಿದರೆ ಅವರಿಗೆ ಅನುಕೂಲ. లింగాయత్ సమాజ్ అధ్యక్షులు నాగరాజు గారికి, వారి యొక్క బంధుమిత్రులకి అండి, వారి యొక్క సపోర్టివ్ స్టాఫ్కి అందరికీ నా యొక్క శుభాభివందనాలండి. నా పేరు చిన్న, నేను జాయ్ హాస్పిటల్ యూనిట్ హెడ్. మా జాయ్ హాస్పిటల్ అత్తాపూర్ బ్రాంచ్ 2017లో ప్రారంభించబడినది. మొదటగా ఆర్థోపెడిక్, గైనిక్, జనరల్ మెడిసిన్ 3 ఫోకస్డ్ స్పెషాలిటీ డిపార్ట్మెంట్స్తో మేము స్టార్ట్ చేసాము. తద్వారా జాయ్ హాస్పిటల్ అత్తాపూర్ సూపర్ స్పెషాలిటీ హాస్పిటల్గా సేవలు అందిస్తున్నాము. ఇప్పుడు మా హాస్పిటల్లో కార్డియాక్, గుండెకు సంబంధించినది, మెదడుకు సంబంధించినది, జనరల్ మెడిసిన్, BP, షుగర్కి సంబంధించినది, తర్వాత ఆప్థమాలజీ, కంటికి సంబంధించినది, ఆర్థోపెడిక్స్లో స్పెషల్గా రీజనరేటివ్ ప్రొసీజర్స్ అండ్ రీప్లేస్మెంట్స్, డెంటల్, న్యూరాలజీ, యూరాలజీ, కిడ్నీకి సంబంధించినది, మూత్రపిండాలకు సంబంధించిన వ్యాధులకు సంబంధించిన వాటి యొక్క వైద్య సేవలు హాస్పిటల్లో సరసమైన ధరలకు అందించడం జరుగుతున్నది. ఇక్కడ మన లింగాయత్ సమాజ్ ద్వారా మనం అత్తాపూర్ బసవ అనుభవ మండపంలో ఉచిత మెగా వైద్య శిబిరం ఏర్పాటు చేయడం జరిగినది. ఈ వైద్య శిబిరంలో మన లింగాయత్ సమాజ్కి సంబంధించిన సభ్యులందరూ పాల్గొని మీ యొక్క వైద్య సేవలు వైద్యం ఏదైతే అవసరం ఉందో అది ఇక్కడ చూపించుకోగలరని చెప్పేసి మీకు మనవి చేస్తున్నాము. అదేవిధంగా మన లింగాయత్ సమాజ్ నుంచి మన ఏదైతే జాయ్ హాస్పిటల్ మన హైదరాబాద్లో 3 బ్రాంచెస్ ఉన్నాయండి. అత్తాపూర్ ఒకటి, సోమాజిగూడ ఒకటి, అమీర్పేట ఒకటి. ఈ 3 బ్రాంచెస్లలో మన లింగాయత్ సమాజ్కి సంబంధించిన మెంబర్స్ ఎవరు ఎక్కడ విజిట్ చేసినా వాళ్ళకు OP బేసిస్లో పరీక్షలలో, రక్త పరీక్షలు ఉండని, ఏదైనా స్కానింగ్ పరీక్షలు ఉండని, ఏదైనా పరీక్షలలో 10% రాయితీ ఇవ్వడం జరుగుతుంది. ఒకవేళ ఇన్ కేసు ఎవరైనా అనుకోకుండా అడ్మిషన్ అయితే IP సర్వీసెస్ అడ్మిషన్ తర్వాత వాళ్ళకి 10% ఫైనల్ బిల్ పైన మనం రాయితీ కూడా అందించడం జరుగుతుంది. అదేవిధంగా ఇక్కడ మనకు ఈ యొక్క లింగాయత్ సమాజ్ నుంచి ఇంకా పెద్ద మెడికల్ క్యాంప్ ప్రారంభించి ఇక్కడ ఈ మన అత్తాపూర్ లింగాయత్ సమాజానికి వైద్య సేవలు అందించడంలో మన లింగాయత్ సమాజ్ వారు చాలా కృషి చేశారు. వాళ్ళ కృషికి వారికి నా యొక్క ధన్యవాదాలు తెలుపుతాను. థ్యాంక్ యూ అండి. ఇప్పుడు మీరు ప్రజలకి ఏం సలహా ఇస్తారు? ఆరోగ్యం కాపాడుకోవాలంటే ఏం సలహా ఇస్తారు మీరు? ఆహార నియమాలు ఒకటి పాటించాలండి. ఆహార నియమం ఒకటి, తర్వాత ప్రతిరోజు ఉదయం కానీ సాయంత్రం కానీ అట్లీస్ట్ ఒక 30 నిమిషాలు నడక వ్యాయామం కంపల్సరీ. ఈ విధంగా మన దినచర్య ಪ್ರಾರಂಭಿಸಿದ್ರೆ ಆಯುರಾರೋಗ್ಯతో మనం ఉండగలం. ನಮ್ಮ ಹೆಸರು ಸೌರಭ್ ರೆಡ್ಡಿ, ಡಾಕ್ಟರ್ ಸೌರಭ್ ರೆಡ್ಡಿ. ನಾನು ಯೂರಾಲಜಿಸ್ಟ್ ಜಾಯ್ ಹಾಸ್ಪಿಟಲ್ಸಲ್ಲಿ. ನಾನು ಸ್ಪೆಷಲಿಸ್ಟ್ ಕಿಡ್ನಿ ಸ್ಟೋನ್ಸ್, ಕಿಡ್ನಿ ಕ್ಯಾನ್ಸರ್ ಮತ್ತು ಯೂರಿನ್ ಸಮಸ್ಯೆ ಏನೇನು ಕೂಡ ಅದು ಟ್ರೀಟ್ ಮಾಡಬೇಕು. ಬೇರೆ ಆ್ಯಂಡ್ರಾಲಜಿ ಪ್ರಾಬ್ಲಮ್, ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಮತ್ತು ಮೇಲ್ ಇಶ್ಯೂಸ್ಗಳು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನೀವು ಜನರಿಗೆ ಏನು ಹೇಳಲು ಬಯಸ್ತೀರಿ? ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು? ಅದು ಈ ಕ್ಯಾಂಪ್ನಲ್ಲಿ ನಮ್ಮ ಮೆಸೇಜ್ ಎಲ್ಡರ್ಲಿ ಪೀಪಲ್ ಅಷ್ಟು 50 ಇಯರ್ಸ್ ಆದಮೇಲೆ ಪ್ರಾಸ್ಟೇಟ್ ಚೆಕಪ್ ಜನರಲಿ ಮಾಡಬೇಕು. ಅದು ಕ್ಯಾನ್ಸರ್ ಕಾರಣ ಆಗ್ತದೆ ಮತ್ತು ಬೇರೆ ಪ್ರಾಸ್ಟೇಟ್ ಇಶ್ಯೂಸು ಎಲ್ಲರಿಗೂ ಚೆಕ್ ಮಾಡಬೇಕು. ಈಗ ಕೆಲವು ಜನ ಏನು ಇರ್ತದೆ ಅಂದ್ರೆ ಅವ್ರಿಗೆ ಸಂದೇಹ, ನಾವು ಚೆಕಪ್ ಮಾಡಿದ್ರೆ ನಮ್ಗೆ ಏನೋ ಒಂದು ಸಂದೇಹ ಬರ್ತದ, ನಾವು ಅದು ಮಾಡಬೇಕು ಇದು ಮಾಡ್ಕೋಬೇಕಂತ ಜನರು ಹಿನ್ನಡೆ ಆಗ್ತಾ ಇದೆ. ನೀವು ಚೆಕ್ ಮಾಡಿದ್ರಲ್ಲಿ ಕ್ಯಾನ್ಸರ್ ಗೊತ್ತಾಗ್ತದೆ ಮತ್ತು ನಾನ್ ಕ್ಯಾನ್ಸರ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಗೊತ್ತಾಗ್ತದೆ. ಸೊ ಕ್ಯಾನ್ಸರ್ ಚೆಕ್ ಮಾಡಬೇಕು. ಆ್ಯಂಡ್ ಸಮ್ಮರ್ 1 more ಮಂತಲ್ಲಿ ಸಮ್ಮರ್ ಸ್ಟಾರ್ಟ್ ಆಗ್ತದೆ. ಸೊ ಕಿಡ್ನಿ ಸ್ಟೋನ್ಸು ಸಮಸ್ಯೆ ಆಗ್ತದೆ, ಅದು ಚೆಕ್ ಮಾಡಬೇಕು. ಸೊ ಈ ಕ್ಯಾಂಪಲ್ಲಿ ನಮ್ಮ ಮೆಸೇಜ್ ಕಿಡ್ನಿ ಸ್ಟೋನ್ಸು ಮತ್ತು ಪ್ರಾಸ್ಟೇಟ್ ಪ್ರಾಬ್ಲಮ್ಸು ಆ ಸಮಸ್ಯೆಗಳಲ್ಲಿ ಕೇರ್ಫುಲ್ ಆಗ್ಬೋದು. ಡಾಕ್ಟರ್ ಚರಿತಾ, ನಾನು ನ್ಯೂರಾಲಜಿ ಸ್ಪೆಷಲಿಸ್ಟ್ ಜಾಯ್ ಅತ್ತಾಪುರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಅಲ್ಲಿ ಫುಲ್ ನ್ಯೂರಾಲಜಿ ಸರ್ವಿಸಸ್ ಎಲ್ಲ
ಉಂಟು. ನಿಮಗೆ ಈಗ ನಾರ್ಮಲ್ ಆಗಿ ಹೆಡೇಕ್ಸಲ್ಲಿ ಮೈಗ್ರೇನ್ ಬಂದದ್ದು ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡೇಕ್ಸ್ ಇರ್ತದೆ, ಮೈಗ್ರೇನ್ ಅಂತಲೇ ಇಲ್ಲ. ನಿಮಗೆ ಯಾವ ಥರ ಹೆಡೇಕ್ ಉಂಟು ಅಂತ ಡಯಾಗ್ನೋಸಿಸ್ ಮಾಡಲಿಕ್ಕೆ ನಿಮಗೆ ಬನ್ನಿ ತೋರಿಸ್ಬೋದು. ಆ್ಯಂಡ್ ಇನ್ನೊಂದು ಎಮರ್ಜೆನ್ಸಿ ಸರ್ವಿಸಸ್ 24/7 ಉಂಟು ನ್ಯೂರಾಲಜಿಯಲ್ಲಿ, ಸ್ಪೆಷಲಿ ಸ್ಟ್ರೋಕ್ಗೋಸ್ಕರ. ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಸ್ಟ್ರೋಕ್ ಸಿಮ್ಟಮ್ಸ್ ಏನು ಸ್ಟಾರ್ಟ್ ಆದ ಮೇಲೆ ವಿತಿನ್ 3 hours ಯಾ 4.5 hours ಒಳಗೆ ಬಂದಿರೋದು ಸ್ಪೆಷಲ್ ಇಂಜೆಕ್ಷನ್ ಇರ್ತದೆ, ಸ್ಟ್ರೋಕ್ ಥ್ರಾಂಬೋಲೈಸಿಸ್ ಅಂತ. ಫುಲ್ ಸ್ಟ್ರೋಕ್ ಸಿಮ್ಟಮ್ಸ್ ರಿಕವರ್ ಬೇಗ ಆಗಲಿಕ್ಕೆ, ರಿಕವರಿ ಬೇಗ ಆಗಲಿಕ್ಕೆ. ಸೊ ಅದೂ ಸರ್ವಿಸ್ ಉಂಟು. ಇದು ಬಿಟ್ಟು ಫಿಟ್ಸ್, ತುಂಬ ಜನಕ್ಕೆ ಫಿಟ್ಸ್ ಪ್ರಾಬ್ಲಮ್ ಇರ್ತದೆ, ಆ ಫಿಟ್ಸ್ನೂ ಸರ್ವಿಸ್ ಉಂಟು. ಈಗ ಶುಗರ್ ಪೇಷಂಟ್ಸ್ಗೆ ನ್ಯೂರೋಪತಿ ಸಿಮ್ಟಮ್ಸ್ ಉಂಟು, ಸೊ ನ್ಯೂರೋಪತಿಗೆ ಡಯಾಗ್ನೋಸಿಸ್ ಇದೆಲ್ಲನೂ ಮಾಡಿಸ್ತೀವಿ. ಸೊ ನ್ಯೂರಾಲಜಿ ಕಂಪ್ಲೀಟ್ ಕವರೇಜ್ ಇರ್ತದೆ. ಮೆಮರಿ ಲಾಸ್ ಪೇಷಂಟ್ಸ್ಗೋಸ್ಕರ ಡಿಮೆನ್ಷಿಯಾ ಡಯಾಗ್ನೋಸಿಸು. ಇನ್ನೊಂದು ಪಾರ್ಕಿನ್ಸೋನಿಸಮ್ ತುಂಬ ಕಾಮನ್ ಉಂಟು ಈಗ. ಪಾರ್ಕಿನ್ಸೋನಿಸಮ್ ಅಲ್ಲೇನೂ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಇರ್ತದೆ ನಮ್ಮ ಹತ್ರ. ಈಗ ಜನರು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಏನು ನಿಮ್ಮ ಸಲಹೆ? ಆರೋಗ್ಯ ಕಾಪಾಡ್ಕೋಬೇಕು ಅಂದದ್ದು ಮೇಯ್ನ್ಲಿ ನಾನು ಹೇಳೋದು ರೆಗ್ಯುಲರ್ ಚೆಕ್ ಮಾಡಿಸ್ಕೊಳ್ಬೇಕಾಗ್ತದೆ. ನಿಮ್ಗೆ BP, ಶುಗರ್ ಜಾಸ್ತಿ ಜನಕ್ಕೆ ವಿತೌಟ್ ಅವೇರ್ನೆಸ್ ಈವನ್ 5-10 years ಉಂಟು ಅವ್ರಿಗೆ ಗೊತ್ತಾಗೋದಿಲ್ಲ ಉಂಟು ಅಂತ. ಸೊ ರೆಗ್ಯುಲರ್ ಮಾಸ್ಟರ್ ಚೆಕಪ್ಸ್ ಅಂತ ಇರ್ತದೆ. ಈಗ ನೀವು ಬನ್ನಿ, ಫುಲ್ ಬ್ಲಡ್ ಟೆಸ್ಟ್, ಬೇಸಿಕ್ ಲಿವರ್ ಟೆಸ್ಟ್, ಕಿಡ್ನಿ ಟೆಸ್ಟ್, ಹಾರ್ಟ್ ಟೆಸ್ಟ್, BP, ಶುಗರ್ ಇದೆಲ್ಲ ಮಾಡಿಸ್ಕೊಂಡು ಅದು ಕಂಟ್ರೋಲಲ್ಲಿ ಇರಬೇಕು. ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್, ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ತಗೊಳ್ಬಾರದು, ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು. ಇದೆಲ್ಲ ಮಾಡಿದಂತೂ ಆಟೋಮ್ಯಾಟಿಕಲಿ ನಿಮಗೆ ಬ್ರೈನ್ ಬರೋದು, ಸ್ಟ್ರೋಕ್ ರಿಸ್ಕ್ ಯಾ ಹಾರ್ಟಿಗೆ ಬರೋದು ಸ್ಟ್ರೋಕ್ ರಿಸ್ಕ್ ತುಂಬ ಕಮ್ಮಿ ಆಗ್ತದೆ. ಈಗ ಕೆಲವರು ಜನ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಹಿಂಜರಿತಾರೆ, ಹಾಸ್ಪಿಟಲ್ಗೆ ಹೋದ್ರೆ ದುಡ್ಡು ಹೋಗ್ತದೆ, ನಮ್ಮ ಆರೋಗ್ಯ ಏನು ಹಾಳಾಗೋದಿಲ್ಲ ಅಂತ ಹಿಂಜರಿತಾರೆ. ಅಂಥವ್ರಿಗೆ ತಾವು ಏನು ಸಲಹೆ ಕೊಡ್ತೀರಿ? ನಾನು ಹೇಳಿದ್ದು ಒಂದು, ಈಗ ನೀವು ನೋಡಿದ ಮೇಲೆ ಸೊಸೈಟಿಯಲ್ಲಿ ಮುಂಚೆಗೂ ಈಗಕ್ಕೂ ಎಷ್ಟು ಟೆನ್ಷನಲ್ಲಿ, ಸ್ಟ್ರೆಸ್ಸಲ್ಲಿ, ಲೈಫ್ ಸ್ಟೈಲಲ್ಲಿ, ಇಲ್ಲದ ಪೊಲ್ಯೂಷನಲ್ಲಿ ಎಷ್ಟು ಚೇಂಜಸ್ ಆಯಿತು. ನಿಮಗೆ ವಿತೌಟ್ ಯುವರ್ ನಾಲೆಡ್ಜ್ ಇದು ನಿಮ್ಮ ಹೆಲ್ತ್ ಎಫೆಕ್ಟ್ ಆಗ್ತಾ ಬರ್ತಾ ಉಂಟು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನೀವು ಮುಂದೆ ಡಯಾಗ್ನೋಸಿಸ್ ಮಾಡಿ ಅದು ಪ್ರಿವೆಂಟ್ ಮಾಡೋದು ಬೆಟರ್. ಅದು ಒಂದು ಸತಿ ನಿಮಗೆ ಬಂದ ಮೇಲೆ ಆವಾಗ ఇంకా ತುಂಬ ದೊಡ್ಡ ಖರ್ಚಾಗ್ತದೆ. ಸ್ಟ್ರೋಕ್ ಬಂದ ಮೇಲೆ ICU ಅಡ್ಮಿಷನ್ ಬೇಕಾಗ್ತದೆ. ವಿತೌಟ್ ICU ಅಡ್ಮಿಷನ್ ಆಲ್ಸೋ ರಿಕವರಿ ಸ್ಲೋ ಆಗ್ತದೆ. ನಿಮ್ಮದು ಡೈಲಿ ಕೆಲಸದಲ್ಲಿ ಎಫೆಕ್ಟ್ ಆಗ್ತದೆ ಬಿಕಾಸ್ ಆಫ್ ಡಿಸೆಬಿಲಿಟಿ, ವೀಕ್ನೆಸ್ ಆ್ಯಂಡ್ ಆಲ್. ಸಿಂಪಲ್ BP ಆ್ಯಂಡ್ ಶುಗರ್ ಕಂಟ್ರೋಲ್ ಉಂಟು, ಇದೆಲ್ಲ ರಿಸ್ಕ್ ತುಂಬ ಕಡಿಮೆ ಆಗ್ತದೆ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ದ್ಯಾನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇವರ ಸೇವೆ ಇನ್ನು ಉತ್ತುಂಗ ಶಿಖರಕ್ಕೆ ಏರಲೆಂದು ನಾವು ನೀವು ಹಾರೈಸೋಣ. ನಿರಂತರ ಸುದ್ದಿಗಾಗಿ ನೋಡುತ್ತಲಿರಿ ಶೋಧವಾಣಿ.